ಹಾಯ್ ಫ್ರೆಂಡ್ಸ್, ನಿಮ್ಮೆಲ್ಲರಿಗೂ ಕೂಡ ನಿಮ್ಮದೇ ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತ ಅಂತ ಹೇಳ್ತಾ, ಇಂದಿನ ವಿಡಿಯೋದಲ್ಲಿ ನಾನು SSLC ತೃತೀಯ ಭಾಷೆ ಹಿಂದಿಯಲ್ಲಿ ನಾನು ಏನು ಮಾಡ್ತಾ ಇದ್ದೀನಿ, ಚಾಪ್ಟರ್ ವೈಸ್ ವೇಟೇಜನ್ನು ನಿಮ್ಮ 2025-26ರ ಪರೀಕ್ಷೆಗಾಗಿ ಏನೆಲ್ಲ ಬೋರ್ಡ್ದವರು ರಿಲೀಸ್ ಮಾಡಿದ್ದಾರೆ ಅದನ್ನು ನೋಡೋಣ. ಆಲ್ರೆಡಿ ನಾನು ಕನ್ನಡದಲ್ಲಿ ಕೂಡ ಹಾಕಿದ್ದೆ, ಸೊ ಕನ್ನಡದ ವಿಡಿಯೋವನ್ನು ತಪ್ಪದೇ ನೋಡಿ. ಇದು ಹಿಂದಿ ಇದೆ. ಸೊ ಆಲ್ರೆಡಿ 2 ಮಾಡೆಲ್ ಕ್ವಶನ್ ಪೇಪರ್ಗಳನ್ನು ಸಹಿತ ಸಾಲ್ವ್ ಮಾಡ್ತಾ ಇದ್ದೀನಿ. ಸೊ ಎಲ್ಲವುಗಳನ್ನು ಪಾಸಿಂಗ್ ಪ್ಯಾಕೇಜ್ ವಿಡಿಯೋಗಳು ಸಹಿತ ಬೇಗನೆ ಬರ್ತವೆ, ಅದನ್ನು ಸಹಿತ ನೋಡೋದನ್ನು ಮಾತ್ರ ಮರೆಯದಿರಿ ಅಂತ ಹೇಳ್ತಾ ಈ ವೇಟೇಜನ್ನು ನೋಡೋಣ. ತುಂಬ ಮೋಸ್ಟ್ ಇಂಪಾರ್ಟೆಂಟ್ ಇದೆ, ಇದನ್ನು ಚೆನ್ನಾಗಿ ಬರ್ಕೊಡ್ರಿ ಅಥವಾ ಸ್ಕ್ರೀನ್ಶಾಟ್ ಆದರೂ ತಕ್ಕೊಡ್ರಿ. ಸೊ ಫಸ್ಟ್ ಕಾಶ್ಮೀರಿ ಸೇಬ್ ಅಂತಕ್ಕಂಥ ಗದ್ಯ ಪಾಠದಿಂದ 1 ಅಂಕದ 1 ಪ್ರಶ್ನೆ, 2 ಅಂಕದ 1 ಪ್ರಶ್ನೆ, ಟೋಟಲಿ 2 ಪ್ರಶ್ನೆಗಳು, 3 ಅಂಕ. 1 ಅಂಕ ಅಂದರೆ ಇಲ್ಲಿ ಅನುರೂಪತ ಆದರೂ ಬರ್ಬೋದು ಅಥವಾ ಏಕವಾಕ್ಯ ಆದರೂ ಕೂಡ ಬರ್ಬೋದು, ಇದು ನಿಮಗೆ ಗೊತ್ತಿರಲಿ. ಇನ್ನು ಗಿಲ್ಲು ಪಾಠದಿಂದ ಕೇವಲ 1 ಪ್ರಶ್ನೆ 3 ಅಂಕಕ್ಕೆ ಏನು ಮಾಡಿದಾರಪ್ಪ ಅಂದರೆ ಕೇಳಿದ್ದಾರೆ. ಇನ್ನು ಮೇರಾ ಬಚ್ಪನ್ ಅಂತಕ್ಕಂಥ ಗದ್ಯ ಪಾಠಕ್ಕೂ ಕೂಡ 1 ಅಂಕದ 1, 2 ಅಂಕದ 1, ಟೋಟಲಿ 2 ಮಾರ್ಕ್ಸ್, 3 ಕ್ವಶನ್ ವೇಟೇಜನ್ನು ಏನು ಮಾಡಿದ್ದಾರೆ ಕೇಳಿದ್ದಾರೆ. ಇನ್ನು ಬಸಂತ್ ಕಿ ಸಚ್ಚಾಯಿ ಅಂತಕ್ಕಂಥ ಗದ್ಯ ಪಾಠವನ್ನು ನೋಡೋದಾದರೆ 4 ಮಾರ್ಕ್ಸಿಗೆ 1 ಕ್ವಶನನ್ನು ಏನು ಮಾಡಿದ್ದಾರೆ ಕೇಳಿದ್ದಾರೆ. 2 ಪ್ರಶ್ನೆ ಇಂಪಾರ್ಟೆಂಟ್ ಅದಾವೆ. ಬಸಂತ್ ಏಕ್ ಇಮಾನ್ದಾರ್ ಲಡ್ಕಾಹೆ ಆಗಿರ್ಬೋದು ಅಥವಾ ಪಂಡಿತ್ ರಾಜ್ಕಿಶೋರ್ ಆಗಿರ್ಬೋದು, ಅವೆರಡನ್ನು ನೀವು ಚೆನ್ನಾಗಿ ಏನು ಮಾಡಿ ಅಂದರೆ ಪ್ರಿಪೇರನ್ನು ಮಾಡಿಕೊಡ್ರಿ. ಇನ್ನು ಇಂಟರ್ನೆಟ್ ಕ್ರಾಂತಿ ಅಂತಕ್ಕಂಥ ಗದ್ಯ ಪಾಠದಿಂದ 3 ಅಂಕದ 1 ಪ್ರಶ್ನೆ, 3 ಅಂಕ. ಇನ್ನು ಇಮಾನ್ದಾರೋಕೆ ಸಮ್ಮೇಳನ ಮೇಲೆ ನೋಡೋದಾದರೆ 1 ಪ್ರಶ್ನೆ 2 ಅಂಕಕ್ಕೆ ಮಾತ್ರ ಏನು ಮಾಡಿದಾರಪ್ಪ ಅಂದರೆ ಕೇಳಿದ್ದಾರೆ. ಇನ್ನು ದುನಿಯಾ ಮೇ ಪಹಲಾ ಮಕಾನಲ್ಲಿ ಕೇವಲ 2 ಮಾರ್ಕ್ಸ್ ಇದ್ದಾವೆ. ಸೊ ಅದರಲ್ಲಿ ಅನ್ನಿಸ್ಬೋದು ಒಂದು ಅನುರೂಪತ ಪ್ರಶ್ನೆ, ಇನ್ನೊಂದು ಏಕವಾಕ್ಯದ ಪ್ರಶ್ನೆ. ಓಕೆನಾ. ಸೊ ಕೇವಲ 2 ಪ್ರಶ್ನೆ 2 ಅಂಕಗಳನ್ನು ದುನಿಯಾ ಮೇ ಪಹಲಾ ಮಕಾನ್ಗೆ ಕೇಳಿದ್ದಾರೆ. ಇನ್ನು ರೋಬೋಟ್ ಅಂತಕ್ಕಂಥ ಗದ್ಯ ಪಾಠಕ್ಕೆ ನೋಡೋದಾದರೆ ಕೇವಲ 3 ಅಂಕದ 1 ಕ್ವಶನನ್ನು ಏನು ಮಾಡಿದ್ದಾರೆ ಕೇಳಿದ್ದಾರೆ. ಇನ್ನು ಮಹಿಳಾ ಕಿ ಸಾಹಸಗಾತ ಗದ್ಯ ಪಾಠಕ್ಕೂ ಕೂಡ ಸೇಮ್ ಏನು ಮಾಡಿದಾರಪ್ಪ ಅಂದರೆ ಒಂದೇ ಪ್ರಶ್ನೆ ಬಂದಿದೆ, ಅದು ಕೂಡ ಕೇವಲ 3 ಅಂಕಕ್ಕೆ. ಇನ್ನು ಕರ್ನಾಟಕ ಸಂಪದದಲ್ಲಿ ಏನು ಮಾಡಿದ್ದಾರೆ ಅಂತಂದರೆ 1 ಅಂಕದ 1 ಪ್ರಶ್ನೆ, 3 ಅಂಕದ 1 ಪ್ರಶ್ನೆ, ಇಲ್ಲಿ ಕೂಡ 2 ಪ್ರಶ್ನೆ, 4 ಅಂಕದ ವೇಟೇಜನ್ನು ಕೇಳಿದ್ದಾರೆ. ಇನ್ನು ಬಾಲಶಕ್ತಿ ಅಂತಕ್ಕಂಥ ಪಾಠಕ್ಕೆ ನೋಡೋದಾದರೆ ಕೇವಲ 1 ಪ್ರಶ್ನೆ 2 ಅಂಕಕ್ಕೆ ಬಂದಿದೆ, 1 ಕ್ವಶನ್ 2 ಮಾರ್ಕು. ಇನ್ನು ಮಾತೃಭೂಮಿ ಅಂತಕ್ಕಂಥ ಪದ್ಯಪಾಠದಲ್ಲಿ ನೋಡೋದಾದರೆ 3 ಮಾರ್ಕ್ಸಿಗೆ 1 ಕ್ವಶನನ್ನು ಏನು ಮಾಡಿದಾರಪ್ಪ ಅಂದರೆ ಕೇಳಿದ್ದಾರೆ. ಇನ್ನು ಅಭಿನವ ಮನುಷ್ಯ ಅಂತಕ್ಕಂಥ ಪದ್ಯಪಾಠದಲ್ಲಿ 1 ಅಂಕದ 1, 2 ಅಂಕದ 1, ತುಳಸಿ ಕೆ ದೋಹೆದಲ್ಲಿ 1 ಅಂಕದ 1, 3 ಅಂಕದ 1, ಇಲ್ಲಿ 2 ಕ್ವಶನ್ 4 ಮಾರ್ಕ್. ಇನ್ನು ಸಮಯ ಕಿ ಪಹಚಾನ್ದಲ್ಲಿ 1 ಪ್ರಶ್ನೆ 3 ಅಂಕ. ಇನ್ನು ಸೂರ್ಯಶ್ಯಾಮದಲ್ಲಿ 1 ಅಂಕದ 1, 2 ಅಂಕದ 1, 2 ಪ್ರಶ್ನೆ 3 ಅಂಕ. ಇನ್ನು ಕೋಶಿಶ್ ಕರ್ನೆ ವಾಲೋಂ ಕಿ ಹಾರಣ ಯುವತಿಯಲ್ಲಿ ಸೊ ವೆರಿ ಸಿಂಪಲ್ ಇದೆ, ಏನಪ್ಪ ಅಂದರೆ ಅದು 1 ಪ್ರಶ್ನೆ 4 ಅಂಕಕ್ಕೆ ಬರ್ತದೆ. ಇನ್ನು ಶನಿ ಸಬ್ಸೆ ಸುಂದರ ಗ್ರಹದಲ್ಲಿ ಅದು ಕೂಡ 2 ಅಂಕದ 1 ಪ್ರಶ್ನೆ, ಸೊ 1 ಪ್ರಶ್ನೆ 2 ಅಂಕ. ಇನ್ನು ಸತ್ಯಕಿ ಮಹಿಮಾ ಅಥವಾ ನಾಗರಿಕ ಕರ್ತವ್ಯದಲ್ಲಿ 1 ಪ್ರಶ್ನೆ ನಿಮಗೆ ಏನು ಮಾಡ್ತಾರಪ್ಪ ಅಂದರೆ 2 ಅಂಕಕ್ಕೆ ಕೇಳ್ತಾರೆ. ಇನ್ನು ವ್ಯಾಕರಣದಲ್ಲಿ 8 ಭಾಗಗಳನ್ನು ಕೇಳಿದ್ದಾರೆ. 8 ಭಾಗ ನಿಮಗೆ ಗೊತ್ತಿರಲಿ. ಸೊ ಫಸ್ಟ್ ಬರ್ತಕ್ಕಂಥದ್ದು ಲಿಂಗ, ವಚನ, ವಿಲೋಮ ಶಬ್ದ, ಆಮೇಲೆ ಪ್ರೇರಣಾರ್ಥಕ ಕ್ರಿಯಾ, ಇದು ಇಂಪಾರ್ಟೆಂಟ್. ಇನ್ನು ವಚನ, ಸಂಧಿ, ಸಮಾಸ, ಕಾರಕ, ಇದು ಏನಪ್ಪ ಅಂದರೆ ಇಂಪಾರ್ಟೆಂಟ್. ಇಷ್ಟು 8 ಪಾಠಗಳನ್ನು ನೀವು ಓದ್ಕೊಳ್ಳೇಬೇಕು. ಲಿಂಗ, ವಚನ, ವಿಲೋಮ ಶಬ್ದ, ಪ್ರೇರಣಾರ್ಥಕ ಕ್ರಿಯಾ, ಸಂಧಿ, ಸಮಾಸ, ಕಾರಕ, ವಿರಾಮ ಚಿಹ್ನ. ಓಕೆನಾ. ಸೊ ಅದು ಕೂಡ ಏನಪ್ಪ ಅಂತಂದರೆ ಮೋಸ್ಟ್ ಇಂಪಾರ್ಟೆಂಟ್. 8 ವಿಭಾಗಗಳು, 8 ಪ್ರಶ್ನೆ. ಇನ್ನು ಅನುವಾದ ಇರ್ತದೆ. ವೆರಿ ಸಿಂಪಲಾಗಿ ನೀವೇನು ಮಾಡ್ಬೋದು ಅಂತಂದರೆ 3 ಕಂಟಿನ್ಯೂ ಲೈನ್ ಆಗಿರ್ತಕ್ಕಂಥ ವಿಶೇಷವಾಗಿ ಗದ್ಯ ಅಥವಾ ಪೂರಕ ವಾಚನದ ಭಾಗಗಳು ಬರ್ತವೆ, ಅದನ್ನು ನೀವೇನು ಮಾಡಬೇಕಾಗ್ತದಪ್ಪ ಅಂದರೆ ಅನುವಾದವನ್ನು ಮಾಡಬೇಕು 3 ಅಂಕಕ್ಕೆ. ಇನ್ನು ಅಪಠಿತ ಗದ್ಯಾಂಶ 4 ಅಂಕಕ್ಕೆ ಇದೆ. ಸೊ ಕಂಟಿನ್ಯೂ 4 ಸೆಂಟೆನ್ಸ್ ಇರ್ತವೆ, ಸೊ 4 ಪ್ರಶ್ನೆಗಳಿರ್ತವೆ. ಸೊ ನಿಮ್ಗೆ ಏನೂ ಗೊತ್ತಿಲ್ಲ ಅಂದ್ರೆ ಕಂಟಿನ್ಯೂ 1 ಕೆಳಗಡೆ 1 ಬರೆದ್ರು 1, 2, 3 ಸಾದರೂ ಆರಾಮಾಗಿ ಪಡಿತೀರಿ. ಇನ್ನು ನಿಬಂಧ ರಚನೆಯಲ್ಲಿ ನಿಮಗೆ ಪಾಠದಲ್ಲಿ ನೋಡೋದಾದರೆ ಇಂಟರ್ನೆಟ್ ಇದೆ. ಓಕೆನಾ. ಕರ್ನಾಟಕಿ ಮಹಾನತ ಇದೆ, ಸಮಯ ಕಿ ಪಹಚಾನ್, ಸಮಯ ಕಾ ಮಹತ್ವ ಇದೆ, ಆಮೇಲೆ ನಾಗರಿಕೆ ಕರ್ತವ್ಯ ಇದೆ. ಈಗ ಆಲ್ರೆಡಿ ನಿಮ್ಮ ಪುಸ್ತಕದಲ್ಲಿ ಇರ್ತಕ್ಕಂಥದ್ದು. ಸೊ ಇದನ್ನು ನೀವು ಚೆನ್ನಾಗಿ ನೋಡಿಕೊಂಡ್ರೆ, ಜೊತೆಗೆ ಜನಸಂಖ್ಯೆ ವೃದ್ಧಿಯನ್ನು ನೋಡಿಕೊಂಡ್ರೆ ಸೊ ಖಂಡಿತವಾಗಿ ನೀವು 4 ಅಂಕಗಳನ್ನು ಪಡಿತೀರಿ. ಇನ್ನು ಪತ್ರಲೇಖನ ಭಾಳ ಈಸಿಯಾಗಿರ್ತಕ್ಕಂಥದ್ದು. 1 ಪ್ರಶ್ನೆ ಕೇವಲ 5 ಅಂಕಕ್ಕೆ ಇರ್ತಕ್ಕಂಥದ್ದು, ಅದು ಕೂಡ ಏನಪ್ಪ ಅಂತಂದರೆ ಚುಟ್ಟಿ ಪತ್ರ ಅಂತಕ್ಕಂಥದ್ದು. ಈ ಚುಟ್ಟಿ ಪತ್ರವನ್ನು ನೋಡಿದರೆ ಸಾಕು. ಸೊ ನೀವು ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿಕೊಡ್ರಿ. ಸೊ ಟೋಟಲಿ ನಿಮಗೆ ಏನು ಮಾಡ್ತಾರಪ್ಪ ಅಂತಂದರೆ ಒಳ್ಳೆ ಪ್ರಶ್ನೆ ಪತ್ರಿಕೆ ಬರ್ತದೆ. ಈ ಬ್ಲೂ ಪ್ರಿಂಟನ್ನು ಚೆನ್ನಾಗಿ ನೀವು ನೋಡಿಕೊಂಡು ಮಾರ್ಕ್ಸ್ ವೈಸ್ ವೇಟೇಜ್ ಅಂದರೆ ಯಾವ ಪಾಠದಿಂದ 1 ಅಂಕದ ಎಷ್ಟಿದ್ದಾವೆ, 2 ಅಂಕದ ಎಷ್ಟು, 3 ಅಂಕದ ಎಷ್ಟಿದ್ದಾವೆ, ಇದನ್ನು ಚೆನ್ನಾಗಿ ನೋಡಿಕೊಂಡು ನೀವು ಪ್ರಿಪೇರ್ ಮಾಡಿ ಅಂತ ಹೇಳ್ತಾ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ.
ಇನ್ನೇ ಹೆಚ್ಚಿನ ವಿಡಿಯೋಗಳು ನಮ್ಮ ಯೂಟ್ಯೂಬ್ ಚಾನಲ್ದಲ್ಲಿ ಸಿಗ್ತವೆ, ಅವುಗಳನ್ನು ಸಹಿತ ನೋಡಿ ಅಂತ ಹೇಳ್ತಾ ಸಿಗ್ತೀನಿ ಹೊಸ ವಿಡಿಯೋದಲ್ಲಿ. ಬಾಯ್.